ಮಾತಾಡೋದೈತಿ ಅಂದು ನನ್ನ ಮಗನ ಸೊಸಿನ ಕೂಡ ಹೊರಗೆ ಕಳಿಸಿದ್ರಿ. ಏನಂತಂದು ಹೇಳಕ್ಕೆ ತಯಾರಿಲ್ಲವ ನೀವು. ಬಾಯಿ ಮುಚ್ಕೊಂಡು ಕುತ್ಕೊಂಡ್ರೆ ನನಗೆ ಹೆಂಗೆ ಗೊತ್ತಾಗಬೇಕು? ಏನಂತ ಹೇಳಿದ್ರೆ ಪಾಡಾಗಿತ್ತು. ಮಾತಾಡೋದೈತಿ ಅಂತ ಹೇಳಿನ ಮೊಮ್ಮಗಳನ್ನ ಅಂತನ ಗುಡಿಗೆ ಹೋಗ್ಬರ್ರಪ್ಪ ಅಂತೇಳಿ ಕಳಿಸಿದೆ. ಅವ್ರ ಎದುರಿ ಮಾತಾಡೋಕೆ ಚಂದ ಕಾಣಂಗಿಲ್ಲದ. ಅದಕ್ಕೆ ಅದು ಏನಂದ್ರೆ ನಮ್ಮ ಬಾಯಿಗೆ ಹೇಳೋಕ್ಕಿಂತನ ನಿನಗೂ ತಿಳಿಬೇಕತ್ತವ. ಮಗನ ಹೊಟ್ಟಿಲೆ ಮಕ್ಕಳು ಮರಿ ಕಾಣ್ಬೇಕು, ಮೊಮ್ಮಕ್ಕಳು ನೋಡ್ಬೇಕನ್ನೋ ಆಸೆ ನಿನಗಿರ್ಬೇಕು. ಅದೆಲ್ಲ ಬಿಟ್ಗಟ್ಟು ನೀನು ಹುಡುಗರಿಗೆ ಹಾಸಿಗೆ ಕಾರ್ಯನ ಮಾಡಿಕೊಟ್ಟಲ್ಲಂತಲ್ಲ. ತೂ 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 ಇಂಥ ವಿಚಾರ ಎಲ್ಲ ಹೆಂಗೆ ಹೇಳಿದ್ದಳಾಕಿ ಮಾದೇವೆಲ್ಲಕ್ಕೆ ಮೂದೇವಿ ಮೂದೇವಿ ಅಂತದ. ಏನೇನು ಹೇಳ್ಯಾಳ ಏನು ಮುದುಕ್ಯಾರ ಮುಂದೆ. ತಡಿ ಒಟ್ಟು ಕೇಳ್ಕೇಳೋಣ. ಮತ್ತೇನಾರ ನಾನು ನಡೆಸ್ಕೊಳೋ ರೀತಿನ ಹೇಳಿಗಳಾಳ ಏನೈಕೆ ಸೊಸಿ. ಯವ್ವ ನಾನು ಜೀವಕ್ಕೆ ತಂದಿರ್ತಾಳ ಬಡೀಕಿ. ನನ್ನ ಗಂಡಗೆ ಏನಾರು ಗೊತ್ತಾತಂದ್ರೆ ನಾನು ಏನಿಲ್ಲ ಜೀವಂತನ ಉಳಿಸಲ್ಲ ನನ್ನ ಗಂಡ. ಇಷ್ಟ ಹೇಳ್ಯಾಳ ಏನು ಮತ್ತೇನೇನಾರ ಹೇಳ್ಯಾಳ ಆಕೆ ನಿನ್ನ ಮೊಮ್ಮಗಳು. ಅದಕ್ಕಂತೂ ಒಟ್ಟ ಬಾಯಿನೇ ಸುಮ್ಮನಿರೋದಿಲ್ಲ ನೋಡು. ಯಾವ ವಿಚಾರ ಯಾರ ಮುಂದೆ ಮಾತಾಡ್ಬೇಕಂತಂದು ಗೊತ್ತಾಗಂಗಿಲ್ಲ. ಎಲ್ಲ ಒದರಿ ಬಿಡ್ತೈತಿ ಕತ್ತು ಹುಚ್ಚಿ ಹೋದ್ರಗತೆ. ಮತ್ತೇನು ಹೇಳಂದೇವ? ಏನಿಲ್ಲ ನೋಡು, ನನ್ನ ಮಗಳು ಸುಖವಾಗದಾಳ ಇಲ್ಲ ಅಂತಂದು ಒಟ್ಟು ಕೇಳಬೇ ಅಂದೆ. ಹಂಗಾಗಿ ಅವ್ರ ಅಮ್ಮನ ಮುಂದೆ ಆಟ ಅಂದ್ಲಕ್ಕಿ. ಇಲ್ಲಾಂದ್ರೆ ಏನು ಹೇಳಿದ್ದಿಲ್ಲ. ನಾ ಆರಾಮದನೇವ ಅಂತ ಅಷ್ಟ ಅಂದ್ಲಕ್ಕಿ. ಆದ್ರೆ ನೀನು ಹಿಂಗೆ ಮಾಡೋದು ಚಲೋ ಅಲ್ಲಿ ನೋಡು ಮುದ್ಕವಕ್ಕ, ತಿಳಿದಂತ ಆಕೆಯಾಗಿ ನೋಡ ಮುದ್ಕವ. ನಿನ್ನ ಮಗ ನಿನ್ನ ಮಾತಿ ಮರ್ಯಾದೆ ಕೊಟ್ಟು ಅವನು ನೀ ಹೇಳ್ದಂಗೆ ಕೇಳಕತ್ತೇನ ಅಂದ್ರೆ ಅದನ್ನು ಉಪಯೋಗ ಮಾಡ್ಬೇಕು, ದುರುಪಯೋಗ ಮಾಡ್ಕೋಬಾರ್ದು ಏನು. ನೋಡು ಅರ್ಥ ಮಾಡ್ಕೆ. ನಮಗೆ ಅನಿಸ್ತೈತಿ ಇವತ್ತು ಇಟ್ಬಿಟ್ರೆ ಚಲೋ ಆಕೈತಿ ನೋಡವ ಮುಹೂರ್ತನ. ಇವತ್ತೇನು ಅರ್ಜೆಂಟ್ ಐತೆ ಬಿಡು ಇರುವಲ್ದಕ್ಕ. ಹಂಗೆ ದಿವ್ಸ ಆಗ್ಯಾವು. ಒಂದು 5 ತಿಂಗಳಾಗಲಿ. 5 ತಿಂಗಳಾದ್ಮ್ಯಾಗ ಅಷ್ಟೋ ತನಕ ನೀವು ಎಲ್ಲ ಹಾಸಿಗೆ ಕಾಟು ತಡಿ ಜಮ್ಕಾನ ಹೊಚ್ಗೆಳಕ್ಕೆ ಎಲ್ಲ ಕೊಟ್ಟು ಕಳಿಸ್ರಿ. ಆಮೇಲೆ ಮಾಡಿದ್ರೆ ಆತು. ಏನು ಅವಸರ ಐತಿ ಈಗ? ಯಾಕೆ ಈಕೆ ಮಾತಿನ ದಾಟಿನ ಅರ್ಥ ಆಗೋಲ್ದು ನನಗೆ. ಈಕೆಗೆಲ್ಲೇ ಈ ಕಾರ್ಯ ಮಾಡೋಕೆ ಮನಸ್ಸಿಲ್ಲ ಅನಿಸ್ತೈತಿ. ತಡಿ ಹೊಗೆ ಗುಳಿಗೆ ಹೋಗೋದ್ರೆ ಸರಿ ಆಗತ್ತದು. ಅಯ್ಯ ಹೌದು ಬಿಡ ಮುದ್ಕವ, ನೀ ಅನ್ನೋದು ಖರೆ ಐತಿ. 5 ಯಾಕೆ 9 ತಿಂಗಳಾದರೂ ನಡಿತೈತೆ. ಆಮೇಲೆ ಮಾಡಿದ್ರೆ ನಡಿತೈತೆ. ಅದೇನು ಅವಸರಿಲ್ಲ, ಅವಸರದ ಕಾರ್ಯನೂ ಅಲ್ಲ. ಹೌದಲ್ಲ? ನಾಳೆ ಅಪ್ಪಿತಪ್ಪಿ ನಿನ್ನ ಮಗನ ದೋಸ್ತರ ಯಾರಾರ ಅವ್ನು ಕೇಳಿದ ಅಂದ್ರೆ ಅವಾಗೇನು ಹೇಳ್ತಾನೆ ಇವನು? ಇಲ್ಲಪ್ಪ ಅದೆಲ್ಲ ಏನಾಗಿಲ್ಲ ನನ್ನ ಜೀವನದಾಗಿನ ಅಂತಂದು ಹೇಳ್ಬೇಕಾ ಹುಡುಗ. ಅವನಿಗೆ ಅಸಹ್ಯ ಎಲ್ಲ ಮಂದ್ಯಾಗ. ಆಮೇಲೆ ಹುಡುಗರೆಲ್ಲ ವಾರ್ಗೇರು ನಕಲಿ ಮಾಡಕತ್ತವು. ಯಾಕಲೇ ಹಂಗೇನ್ಲೇ ಹಿಂಗೇನ್ಲೇ ಅಂತಂದು ಅವಾಗೇನು ಮಾಡ್ತೀವಿ? ಅದಕ್ಕೆ ಆಗ ಕಾರ್ಯ ಆಗಿಬಿಡ್ಲಿ. ಏನು ಹಂಗೆ ಪೂಜೆ ಮಾಡತ್ತಿಗೇನು ದೇವ್ರು ಹೊಲ್ ಬಿಡ್ತಾನೆ ಹಂಗೆ. ಏನು ಅವ್ರಿಬ್ಬರನ್ನ ಒಂದು ಮಾಡಿದ ತಕ್ಷಣ ಏನು ಅವ್ರಿಗೇನಾಗ ಮಕ್ಕಳೇನು ಹಿಂದೆ ಹುಟ್ಟೇ ಬಿಡ್ತಾವೇನು ಮರ್ದಿವ್ಸಕ್ಕನ? ಏನಾಗೋದಿಲ್ಲ. ಅದಕ್ಕಂತ ನೋಡವ ನನಗೇನ ತಿಳಿದದ್ದು ನಾ ಹೇಳೇನಿ. ನಿನ್ನ ಮೇಲೆ ನಿನ್ನಿಷ್ಟ, ನಿನ್ನ ಅನುಕೂಲ. ಯಾಕೆ ನಿನ್ನ ಮಗ ನಿನ್ನ ಸೊಸಿ ನಿನ್ನೆ ಬಿಟ್ಟದ್ದು. ಅಯ್ಯ ಹೆಂಗೆ ಮಾತಾಡ್ತತ್ತಲ್ಲ ಇದು ಮುದುಕಿ. ಇದ್ರ ಬಾಯಾಗನ ತಂಗಳು ರೊಟ್ಟಿ ಹಾಕಲಿ ಇದಕ್ಕೇನು ಬಂದೈತೆ? ನನ್ನ ಮಗನ ಅಲ್ಲ ಅಂತಾಳ. ಯವ್ವ ಹಿಂಗೆ ಆತಂದ್ರೆ ನನ್ನ ಮಗನ ಮರ್ಯಾದೆ ಹೋಗತ್ ಮಂದ್ಯಾಗ. ಬೇಡ ಏನಾರ ಆಗಲಿ ಇವ್ರು ಕೊಟ್ಟಾರೇನು ಬಿಟ್ಟಾರೇನು ಏನು ಇಟ್ಟು ಆದಿತ್ತೇನೋ ಇವ್ರು ಕೊಟ್ಟಿರೋದು ಸಾಲಿತೇನದು? ಬೇಡ ಈ ಆಗಿದ್ದಾಗ್ಲದು ಇವತ್ತ ಕಾರ್ಯ ಮಾಡಿ ಮುಗಿಸ್ತಾನೆ ನಾನು. ಸರಿ ತಗೊಳ ಮುದ್ಕೋ, ಬರ್ತೇವೆ ನಾವು. ಏನು ಆರಾಮ್ ವಿಚಾರ ಮಾಡಿ ತಿಳಿಸ್ ನೀನು. ರೇಣಮ್ಮ ಅಯ್ಯೋ ಭಾಗ್ಯವ ಇಲ್ಲೇ ಇದ್ರೇನು? ಬೇಷ್ ಬಿಡು. ನಾ ಮತ್ತೆ ಎಲ್ಲಿ ಹುಡುಕ್ಬೇಕಪ್ಪ ನಿಮ್ಮನ್ನ ಅನ್ನಕತ್ತಿದ್ದೆ. ಇವಾಗ ನೀವು ಇಂತಲ್ಲಿ ಹೊಕ್ಕವಿ ಅಂತಂದು ಹೇಳಿ ಬರಕ್ಕೆ ಬರೋದಲ್ಲ ನಿಮಗೆ? ಊರು ತುಂಬ ಹುಡುಕಾಡ ಬದುಕಾಗಿತ್ತು ನಿಮ್ಮಿಬ್ಬರನ್ನ. ಅಲ್ಲ ನಿನಗೆ ಯಾಕೆ ನಾವು ಹೇಳಿ ಬರ್ಬೇಕು ಇಂತಲ್ಲಿ ಹೊಕ್ಕವಿ ಇಂಥಲ್ಲಿ ಬಿಡ್ತೇವೆ ಅಂತಂದು? ನನ್ನ ಮೊಮ್ಮಗಳ ಮನೆ ನಾನು ಬಂದನಿ, ಈಕೆ ಮಗಳ ಮನೆ ಬಂದಾಳ. ಅದನ್ನ ಯಾಕೆ ನಿನಗೆ ಹೇಳ್ಬೇಕತ್ತು? ಅಷ್ಟಕ್ಕೆ ನಮ್ಮನ್ನ ಯಾಕೆ ನೀ ಊರು ತುಂಬ ಹುಡ್ಕಾಕತ್ತಿದ್ದೆ? ಏನಂತ ಹರ್ಕತ್ತಿನ ಕೆಲಸ ಇತ್ತು ಅದ ಅಂತ ನೋಡಿ ನಾನು. ಏನಾಗ ಹಾದ್ಯಾಗ ಹೋಗೋರಿ ಬರೋರಿಗೆ ಎಲ್ಲರಿಗೂ ಹೇಳ್ಕೊಂತ ಹೋಗ್ಬೇಕನ್ನ ನಾವು. ಏನು ನೀವ ಬಂದಿರಿ ಏನು ನಮ್ಮ ಅತ್ತಿಗೆ ಹೇಳಿ ಕಳ್ಸಾಳ? ಎಲ್ಲಿ ಹೋಗ್ಯಾರ ನೋಡು ಒಟ್ಟು ಅವ್ರು ಏನು ಮಾತಾಡ್ತಾರೆ ಕೇಳ್ಕೊಂಬ ಅಂತಂದು ಹೇಳಿ. ಭಾಗ್ಯ ಯಾಕೆ ಅತಿ ಮಾತಾಡಕತ್ತೇವ ನೀನು ಅತ್ತಿಗೆಮ್ಮನ ಬಗ್ಗೆ? ಒಂದು ತಟ್ಟಗನ ಮರ್ಯಾದಿಲ್ಲ ನಿನಗೆ. ಏನ ಇವತ್ತು ನೀ ಚಂದಾಗಿ ಇವತ್ತು ದುಡ್ಕೊಂಡು ತಿನ್ನಾಕತ್ತಿದಿ ಅಂದ್ರೆ ನಿಮ್ಮ ಅತ್ತಿಗೆಮ್ಮನ ಕಾರಣ ಇದಕ್ಕೆ ಅನ್ನೋದು ಮರಿಬೇಡ ನೀನು. ಅಯ್ಯವ್ವ ಅವ್ರನ್ನೆಲ್ಲರ ಮರ್ಯಾದೆ ಉಂಟನ? ಎಲ್ಲಾರ ನನ್ನ ಮಗಳು ಬಾಳೆ ಹರಿದು ತವ್ರ ಮನೆಯಾಗ ಇದ್ಲದ್ಲ ಅಂದ್ರೆ ಅದಕ್ಕೂ ಅದ ಅತ್ತಿಗೆಮ್ಮನ ಕಾರಣ ಆಗಿರ್ತದ್ಲ. ಏನೋ ದೊಡ್ಡ ಮನಸ್ಸು ಮಾಡಿ ಮುದ್ಕೋವಕ್ಕನ ಗಂಡ ನಮ್ಮ ಸೊಸಿ ನಮ್ಮ ಮನೆಯಾಗ ಇರಲಿ ಅಂತ ಕರ್ಕೊಂಬಂದ್ರು ನನ್ನ ಮಗಳು ಬಾಳೆ ಬೆಚ್ಚಗಾತವ. ಇಲ್ಲದ್ರ ಗತಿ ಏನಿತ್ತು? ಮತ್ತು ನೋಡಿದ್ರೆ ನನಗೆ ಮಾತಾಡ್ತಾರೆ ಎಲ್ಲರೂ. ಹೋಗ್ಲಿ ಬಿಡಯ್ಯವ, ನಿಮ್ಮ ಮನೆ ಸಮಾಚಾರ ನಮಗರ ಇದಕ್ಕೆ ಬೇಕು? ಊರು ಚಿಂತೆ ಕಟ್ಟಿಗೆ ಮುಲ್ಲ ಸ್ವರ್ಗಿದ್ದ ಅನ್ನಂಗೆ ನಾ ಬಂದ ಸಮಾಚಾರನ ಬೇರೆ. ಅದು ಮಲ್ಲಮ್ಮ ತೀರ್ಕೆಂತ ಅದಕ್ಕೆ ಒಟ್ಟು ಹೇಳಿ ಹೋಗೋಣ ಅಂತಂದು ಎಲ್ಲ ಕಡೆಗೆ ಹುಡುಕಿದೆ, ಎಲ್ಲೆಲ್ಲಿ ಸಿಗಲಿಲ್ಲ. ಕಡೆಗೆ ಮತ್ತೆ ಇಲ್ಲೇ ಇರ್ಬೋದು ತಡೆ ಮಗಳ ಮನ್ಯಾಗ ಅಂತಂದು ಇಲ್ಲಿ ತನಕ ಬಂದೆ ನೋಡು. ಫೋನಾರ ಮಾಡೋಣ ಅಂದ್ರೆ ನಿಮ್ಮಿಬ್ಬರ ಕಡೆಗೆ ಫೋನ್ ಇಲ್ಲ, ಮುದ್ಕೋಕ್ಕ ನಂಬರ್ ನನ್ನ ಕಡೆಗಿಲ್ಲ. ಮತ್ತು ಏನು ಮಾಡ್ಬೇಕು? ಹಂಗಾಗಿ ನನ್ನ ಮಗಗೆ ಒಟ್ಟು ಹೋಗಪ್ಪ ಭಾಗ್ಯಸಣ್ಣವ್ರ ಮನೆ ತನಕ ಹೋಗಿ ನೋಡ್ಕೊಂಬಾರ ಅಂದ್ರೆ ಹೇಳಿದ್ರೆ ಅವನು ಹೋಗಿದ್ನಂತ. ನಿಮ್ಮ ಮನೆ ಕದ ಹಾಕೈತೇವ ಅವ್ರ ಮನೆಯಾಗ ಯಾರಿಲ್ಲ ಅಂತಂದು ಆ ಹುಡುಗ ಫೋನ್ ಮಾಡ್ತೆ. ಅದಕ್ಕೆ ನಾನು ಓಡ್ಕೊಂತ ಬಂದು ನೋಡುವ. ಏನ ಅಂತಿರ್ಕೆಂತ ಕರೆನ ಹೇಳತ್ತೀರಿ ನೀವು? ಅಯ್ಯ ಸುಳ್ಳು ಹೇಳೋದ್ರದ್ರ ನಾಗರ ಏನು ಸಿಗ್ತೈತೆ ಲಾಭ? ಇದ್ದದ್ದ ಹೇಳೇನ್ ತಗೋ ನಾನು.
ಬಡ ಬಡ ಬರ್ರಿ ಮನೆಗೆ ಏಟತ್ತಾಕಿ ಒಬ್ಬಾಕಿ ಅದಾಳ ಸುಮ್ಮಿ ಮನ್ಯಾಗ. ನಡಿ ಭಾಗ್ಯವ ಮನೆಗೆ ಹೋಗೋಣ ಮೊದ್ಲು. ನಾನು ಕಡ ಹೋಗ್ಬೇಕಾಗಿತ್ತು, ಮೊಮ್ಮಗಳ ವಿಚಾರ ಮಾಡ್ಕೊಂತ ಇಲ್ಲೇ ಕುಂತ್ಬಿಟ್ಟೆ. ನಡಿಯವ ಹೋಗ ನೋಟ. ಥು, ಅವು ಸಾಯೋ ಟೈಮ್ನಾಗನ ಇಲ್ದಂಗೆ ಆತು ನೋಡಿ. ನಾನು ಇಷ್ಟು ವರ್ಷ ಜೋಪಾನ ಮಾಡಿದ್ದೆ ಅವನ್ನ, ಬಾಯಾಗ ಒಂದನಿ ನೀರು ಬಿಡಾಕನ ಅವಕಾಶ ಸಿಗಲಿಲ್ಲ ನನಗೆ. ಛೇ, ಈ ಮುದಿಕ್ ಇವತ್ತು ಸಾಯ್ಬೇಕತ್ತ. ನನಗೆ ಇವತ್ತು ಅದೇನೋ ಅಂತಾರಲ್ಲ, ಜ್ಞಾನೋದಯ ಆಗೈತಿ, ನನ್ನ ಮಗಂದು ಇವತ್ತು ಫಸ್ಟ್ ನೈಟ್ ಮಾಡಿದ್ರೆ ಆತಂತ ನಾ ಮಾಡ್ಕೊಂತಿದ್ದೆ. ಇದು ನೋಡಿದ್ರೆ ಇವತ್ತು ಸತ್ತು ಕೂತ್ಕಂತು. ಥೂ, ನನ್ನ ಮಗ ಏನು ಅನ್ಕಂದೇನೋ ನನ್ನ ಬಗ್ಗೆ. ಅವತ್ತ ಮಾಡಿದ್ರೆ ಮುಗಿದೋಗಿತ್ತು. ಇವ್ರ ಕಡೆ ಒಂದು ಮಾತು ಅನ್ನಿಸ್ಕೊಳಕ್ಕೆ ತಪ್ಪಿತ್ತು. ಅವ್ರು ಅನ್ನೋದು ಕರೆ ಬಿಡು. ನಾಳೆ ನನ್ನ ಮಗನಿಗೆ ಎಲ್ಲರೂ ಗೆಳೆಯರು ನಕಲಿ ಮಾಡಕತ್ತಿದ್ರೆ ಯಾಕಲೇ ಏನು ಸುದ್ದಿ ಇಲ್ಲೇನು ಅಂತಂದು ಪಾಪ ಅವನಿಗೆ ಹಸೆ ಮಂದ್ಯಾಗ. ತೆಗಿಯವ ಇಲ್ಲೇ ಮಾತಾಡ್ಕೊಂತ ನಿಂತ್ರ ನೋಡವ, ಹೆಣ್ಣು ಕೊಟ್ಟವಿ ತೀರ ಬೀಕ್ ಬಂದು ಒಂದು ಮಾಲೆ ಹಾಕಲಿಲ್ಲ ಮುದುಕಿಗೆ, ವಯಸ್ಸಾದ ಮುದುಕಿ. ಆಕೆ ಭಾಳದಷ್ಟು ವರ್ಷ ಈಗ ಭಾಳ ತಾಳಿದ್ದಾಳನ, ತೀರ ಬರಲಿಲ್ಲ ಒಂದು ಮಾಲೆ ಹಾಕಲಿಲ್ಲ ಅಂದು ಮಂದಿ ಒಂದು ಮಾತು ಅಂತಾರೆ. ಯಾಕೆ ಬೇಕು? ಮನಸ್ಸಿಲ್ಲ ಅಂದ್ರೂ ಹೋಗಿ ಒಂದು ಮಾಲೆ ಹಾಕಿ ಹಂಗೆ ಗೊಳ ಮಾಡಿ ಕಣ್ಣೀರು ಬರಲಿದ್ರು ಅಂದು ಮಾಡಿ ಬಂದ್ರೆ ಆಗಿ ಹೋತತ್ಲಾಗ ಮುಸ್ ಮಾಡಿದ್ರೆ ಸಮಾಧಾನ ಹೊಟ್ಟವ್ರು ಬಂದರಿಗೆ ಹೋದವ್ರಿಗಿನ. ಯಮ್ಮ ಎದ್ದೇಳಬೇ, ನಾನು ನಿನ್ನ ಮೊಮ್ಮಗಳ ಭಾಗ್ಯ ಬಂದನಿ, ಮಾತಾಡಬೇ ಯಮ್ಮ. ನನ್ನ ಜೊತೆ ಒಂದಿನ ಮಾತಾಡಲಿಲ್ಲಲ್ಲ ಬೇ ಅಮ್ಮ ನೀನು, ನನಗೆ ಹೇಳಿಲ್ದನ ಹೋಗ್ಬಿಟ್ಟಲ್ಲ ಬೇ ಅಮ್ಮ. ನಾ ಬಂದಾಗೆಲ್ಲ ರೊಕ್ಕ ಹಿರಿದು ಕೊಡ್ತಿದ್ದಲ್ಲ ಬೇ ಅಮ್ಮ. ನನಗೆ ಯಾರ ಬೇನ್ ಕರೆಯರು ಯಮ್ಮ, ಮುಂದಕ್ಕೆ ಬಾ ಭಾಗ್ಯವ್ವ ಅನ್ನೋರು ಯಾರ ಬೇ ಅಮ್ಮ. ನೋಡ್ಲಂತಕ್ಕ ಎಷ್ಟು ಇರ್ಬೇಕಿ. ಹೆಂಗೆ ಹಡಿಂಗ ಮಾಡಿ ಹೇಳ್ಕೊಳಕತ್ತಾಳ ನೋಡು. ತೀರಾ ನಾನು ಬರಬೇಡವ ಮನೆಗೆ ಅಂದಿದ್ದೇನೆ ನಿಕ್ಕಿಗೆ. ಎಲ್ಲ ಮೈ ಮೇಲೆ ಎಳ್ಕೊಂಡು ಮಗಳ ಮದುವೆ ಮಾಡಿ ಗಂಡ ಮನೆಗೆ ಹೋಗೋ ತನಕ ನಮ್ಮ ಮನ್ಯಾಗ ಇಟ್ಕೊಂಡು ಕಳಿಸ್ಕೊಟ್ರನ್ನ ಹಿಂಗೆ ಅಂತಾರೆ ನೋಡಿ. ಈ ನಾದ್ನೇರಿಗೆ ಏನು ಮಾಡಬಾರ್ದು, ಏನು ಏಟ್ ಮಾಡಿದ್ರೆ ಹೊಳೆ ಹುಂಚೆ ಅಂತ ತೊಳ್ದಂಗೆ ಇವಕ್ಕೆ ಏನು ಅದಾವ ಏನೋ ಇವು ಹಾಳಾಗಿ. ಸುಮ್ಮನೆ ನಾದ್ ನಿಲ್ಲದ ಮನೆಗೆ ಕೊಡ್ಬೇಕು ನೋಡುವ. ಅದೇನಂತಾರಲ್ಲ, ನಾದ್ ನಿದ್ದ ಮನೆ ನಾಯಿ ಬಳೆ ಮಾಡೋದಲ್ಲ ಅಂತ ಹಂಗಾಗೈತಿ ನಮ್ಮ ಬಳೆವು. ಸುಮ್ಮನೆ ನೀನು ಆಕೆ ಜೊತೆ ಬಾಯಿ ಹತ್ತಕ್ಕೆ ಹೋಗಬೇಡ. ಆಕೆನ ಒಂದು ಮಾತಾಡ್ತಾಳ, ಅದಕ್ಕೆ ನೀನು ಹೋದೆ ಅಂದ್ರೆ ಈ ಸತ್ತು ಮನೆಗೇನ ಬಾಯಿ ಮಾಡ್ಕೊಂತ ನಿಲ್ತಾರೆ ನತಿಗಿನ ಅದ್ನಿ. ಸುಮ್ಮನಿರು. ಅದಕ್ಕಂತೇಳಿ ಬಾಯಾಗ ನಾಲ್ಕು ಇಟ್ಕೊಂಡು ಸುಮ್ಮನೆ ನಿಂತ ನೋಡ್ಲಾರ್ದಕ್ಕೆ. ಇಲ್ಲ ಅಂದ್ರೆ ಆಕೆನ ತೊಡ್ರೆ ಕಳ್ಸೋದು ಏಟತ್ತಿನ ಮಾತಿತ್ತು. ಯವ್ವ ನನ್ನ ಬಲ್ಗೈ ಆಗಿದ್ದಲ್ಲ ಬೇವ ನೀನು. ಏನಾರ ಇದ್ರು ಏನಾರ ಆದ್ರೂ ನಾನು ಅದನ್ನು ಹೋಗಲ್ಲ ರೇಣಿ, ನೀ ಹೆದರ್ಬೇಡ ಹೋಗು, ನಿನ್ನ ಮಕ್ಕಳು ನಾನು ನೋಡ್ಕೊಂತಾನೆ, ನಾ ಅದನ್ನೆಲ್ಲ ರೇಣಿ ಅಂತಂದು ನನ್ನ ಬೆನ್ನಿಗೆ ಎಲ್ಬಾಗಿದ್ದಲ್ಲ ಬೇ ಯವ್ವ ನಿನ್ನ ಮಗಳನ್ನ ಒಬ್ಬಕ್ಕೆ ಮಾಡಿ ಹೋಗ್ಬಿಟ್ಟಲ್ಲ ಬೇ ಯವ್ವ. ಪಾಪವ ತಾಯಿ ಸತ್ತದ ಸಂಕಟ ಎಷ್ಟಾದ್ರೂ ವಯಸ್ಸಾಗೈತೆ ಅಂತ ಸಮಾಧಾನ ಆಗಂಗಿಲ್ಲ ಜೀವಕ್ಕೆ. ಅಮ್ಮ ಎಷ್ಟು ಗುಳಾಡ್ತದ ನೋಡಿ ತಾಯಿ ಸತ್ತೈತೆ ಅಂತ. ಯವ್ವ ನಾನೇನು ಚಾಕ್ರಿ ಮಾಡಕ್ಕೆ ಹೇಸ್ಕೊಂಡಿದ್ದಿಲ್ಲವ, ಬೇಜಾರು ಮಾಡ್ಕೊಂಡಿದ್ದಿಲ್ಲ. ಆದ್ರೆ ಯಾಕೆ ಬಿಟ್ಟು ಹೋದೆವ ನೀನು ನನಗೆ ಧೈರ್ಯ ಆಗಿದ್ದೆವ ಯವ್ವ. ಈಗ ಯಾರು ಮುಂದೆ ಹೇಳಿದೆವ ನಾನು ಹಿಂಗಾಗೈತೆವ ಅಂತಂದು? ಯಾರನ್ನೆವ ಅಂತ ಕರಿಲ್ಲ ನಾನು. ಅತ್ತೇರ ಸ್ವಲ್ಪ ಸಮಾಧಾನ ಮಾಡ್ಕ್ಯಾರಿ, ಏನಾಗಲ್ಲ. ಮತ್ತೇನು ಮಾಡಿದ್ರಿ, ವಯಸ್ಸಾದ್ಮೇಲೆ ನಿಲ್ಲೇ ಇರೋದೇನ್ರಿ? ಎಲ್ಲ ಎಂದೆಲ್ಲ ಒಂದಿನ ಹೋಗೋದ, ಅವ್ರ ಮುಂದೆ ನಾವು ಹಿಂದೆ ಅಷ್ಟೇ. ಅಷ್ಟೇ ಯಾಕೆ ಮನಸ್ಸಿಗೆ ಹಚ್ಕೊಂತೀರಿ? ನೀವು ಒಂದು ಏನಾರು ಮಾಡ್ಕೊಂಡು ಕುತ್ಕೊಂಡ್ರೆ ಮತ್ತೆ ಅದನ್ನ ನೋಡೋರು ಯಾರು? ಆಮೇಲೆ ಅಮ್ಮನ ಬಿಟ್ಟು ನಿಮ್ಮನ್ನು ನೋಡ್ಬೇಕಾದಿತ್ತು. ಸುಮಕ್ರ ಯಾಕೆ ಪರ್ಮನೆಂಟ್ ಫೋನ್ ಹತ್ತವಲ್ರಿ? ನೀವು ಹಚ್ಚಿದಾಗ ಹತ್ತಿಲ್ಲ ಅಂದ್ರಿ, ನಾನು ಹಚ್ಚಿ ನೋಡಿದೆ ನನಗೂ ಹತ್ತಲಿಲ್ಲ. ಹೆಂಗೆ ರೀ ಸುದ್ದಿ ಮುಟ್ಸೋದಂತ? ಎಂತ ಲೊಕ್ಕನೆ ಅಂತಂದು ಏನ್ರಿ ಹೇಳಾನೇನ್ರಿ ಅವ? ಇಲ್ಲಿ ಬಿಡ್ರಿ, ಇಂತಲ್ಲಿ ಹೊಕ್ಕನೆ ಅಂತಂದು ಏನು ಹೇಳಿಲ್ಲ ಅವರು. ಒಟ್ಟು ವ್ಯಾಪಾರಕ್ಕೆ ಹೊಕ್ಕನೆ, ಕೆಲಸ ಐತೆ ಒಟ್ಟು ನಮ್ದು ತಡ ಹಾಕದ್ ಬರೋದು ಅಂತ ಅಂದು ಹೋಗಿದ್ರು ಅಷ್ಟೇ. ನಾಗಪ್ಪಣ ಎಲ್ಲರಿಗೆ ಫೋನ್ ಮಾಡಿರೋದಿಲ್ಲ, ಬೀಗರಿಗೆ ಬಿಚ್ಚರಿಗೆ ಮತ್ತು ಬರೋರು ಏನಾರ ಇದ್ರೆ ಬಂದು ಬಿಡವಲ್ರಕ್ಕ. ಆಮೇಲೆ ನಮಗೆ ಲೇಟಾಗಿ ಹೇಳಿದ್ರಿ, ನಮ್ಮ ಮಣ್ಣು ಸಿಗಲಿಲ್ಲ ಅಂತಂದು ಅಂತಾರ. ಅವ್ರು ಬೀಗ್ರು ಬಿದ್ರನ್ನಕ್ಕೆ ಯಾರೇನ್ರಿ ನಮಗೂ ಅಷ್ಟು ಗೊತ್ತಿಲ್ಲ. ಆಕಿ ತಾಯಿ ಸುಮವ್ ಯಾರಿಗೆ ಹಚ್ಚಾಳ ಏನೋ ಪೂನ, ಅವ್ರಿಗೆ ಬಿಟ್ಟದ್ದು ಅದು. ನಮಗೆ ಗೊತ್ತಿದ್ದಂಗೆ ನಮ್ಮ ಅಕ್ಕರಿಗೆ ಮತ್ತು ಈಗ ಅಕ್ಕನ ಮನೆಗೆ ಇವರು ಮಗಳು ಕೊಟ್ಟತೆ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳೀನಿ. ಅವರು ಈಗ ಒಂದೊಂದು ತಾಸನ್ನೇ ಬರ್ಬೋದು ಭಾಳ ಮಾಡಿ. ಇನ್ನು ದೂರ್ಲರು ಯಾರದಾರ್ರಿ? ಯಾರಿಲ್ಲ ಅಂತ ಪರ ನಮಗೆ ಗೊತ್ತಿದ್ದಂಗೆ. ಈಗ ಅವನೇ ಇಲ್ಲಲ್ರಿ ಪರ್ಮ್ಯಾ, ಏನು ಮಾಡ್ಬೇಕು ಈಗ ಮುಂದೆ ಸಮಾಚಾರ ಇದು ಹೆಂಗಂತ? ನಾಗಣ್ಣರ ಹಾಂ ಹೇಳವ. ನಮ್ಮ ಮನೆಯವ್ರು ಯಾವ ಊರಿಗೆ ಹೋಗ್ಯಾರ ಎಲ್ಲಿ ಹೋಗ್ಯಾರ ಅಂತ ಗೊತ್ತಿಲ್ರಿ. ಅವ್ರು ಬರೋ ತನಕ ಒಂದು ಸ್ವಲ್ಪ ಇದು ಏನು ಮಾಡ್ಬೇಕು ಕಾರ್ಯ, ಮುಂದೆ ಯಾರಿಗೆ ಹೇಳ್ಬೇಕು ಏನು ಮಾಡ್ಬೇಕು ಒಂಚೂರೆಲ್ಲ ನೀವು ಮುಂದೆ ನಿಂತು ನಡೆಸ್ಕೊಡ್ರಿ ಕಾರ್ಯ ಇದನ್ನು ನಮ್ಮ ಮನೆಯವ್ರು ಬರೋ ತನಕ. ನಾನು ನಡೆಸ್ಕೊಟ್ರೆ ಅಮ್ಮಗೇನು ಸಿಟ್ಟು ಬರಲ್ಲಲ್ರಿ ರೇಣಮ್ಮಗ? ಮತ್ತು ಅವ ಯಾಕೆ ಮಾಡಕ್ಕೆ ಹೋಗಿದ್ದ ಅಂಥೇಳಿ ಅಮ್ಮ ಬೈದಾಡಬಾರ್ದು. ಅದಕ್ಕೆ ಮೊದ್ಲು ಈ ಮಲ್ಲಮ್ಮಗೆ ನಾನು ಅಂದ್ರೆ ಆಗಿ ಬರ್ತದಿಲ್ಲ, ಮತ್ತು ಸುಮ್ಮನೆ ಯಾದಕ್ಕೆ ಬೇಕಂತರಿ. ಇಲ್ಲಪ್ಪ ನಾಗಪ್ಪ, ನನಗೆ ಯಾವ ಸಿಟ್ಟು ಇಲ್ಲಪ್ಪ ನಿನ್ನ ಮೇಲೆ. ನಿನ್ನ ಮುಂದೆ ಇದೊಂದು ಕಾರ್ಯ ನಡೆಸ್ಕೊಡು. ನನ್ನ ಮಗ ಇನ್ನು ಏಟತ್ತಿ ಬರ್ತಾನ ಏನು, ಅವನಿಗೆ ಫೋನೂ ಹತ್ತುವಲ್ದು. ಹೆಂಗೆ ಈಗ ಅವ್ನು ಹುಡುಕಿಸೋದು? ಇನ್ನು ಅವನ ಕಾರ್ಯ ನೋಡ್ಬೇಕು, ಏನು ಅವನ ಕಡೆ ಲಕ್ಷ ಕೊಡ್ಬೇಕು? ಏನೂ ತಿಳಿವಲ್ದು.